ಗ್ರಹಣದ ಕಾಲದಲ್ಲಿ ಯಾಕೆ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳ ಸಮಯ ಬದಲಾವಣೆ ಆಗುತ್ತೆ ಅಂದರೆ ಒಂದು ನಕಾರಾತ್ಮಕ ಶಕ್ತಿ ರಿಲೀಸ್ ಆಗುತ್ತೆ, ಅದು ವಾತಾವರಣವನ್ನು ಕೆಡಿಸುತ್ತೆ ಅನ್ನೋದು ಒಂದು ನಂಬಿಕೆ. ಸೊ ದೇವಸ್ಥಾನಗಳಿಗೂ ಚಂದ್ರಗ್ರಹಣದ ಬಿಸಿ ತಡ್ತಾ ಇದೆ ಅಂತ ದೇವಸ್ಥಾನಗಳಲ್ಲಿ ದರ್ಶನದ ಸಮಯವನ್ನು ಬದಲಾವಣೆ ಮಾಡಲಾಗುತ್ತೆ. ಗ್ರಹಣದ ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನವನ್ನು ಕೂಡ ಬಂದ್ ಮಾಡಲಾಗ್ತಾ ಇದೆ. ಪೂಜೆಯ ಬಳಿಕ ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನವನ್ನು ಕ್ಲೋಸ್ ಮಾಡಲಾಗುತ್ತೆ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಕೂಡ ಗ್ರಹಣದ ದಿನ ಯಾವುದೇ ಸಾರ್ವಜನಿಕರ ಪೂಜೆ ಪುನಸ್ಕಾರ ಆ ಥರದ್ದು ಯಾವುದೇ ಸೇವೆಗಳಿಗೂ ಕೂಡ ಅವಕಾಶ ಇರಲ್ಲ. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಗ್ರಹಣದ ಕಾಲದಲ್ಲಿ ಅಂತ? ಮಮತಾ, ಕರಾವಳಿಯ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಹಾಗೂ ಪುನಸ್ಕಾರಗಳು ಜೊತೆಗೆ ದರ್ಶನದ ವ್ಯವಸ್ಥೆಯ ಸಮಯಗಳನ್ನು ಬದಲಾವಣೆ ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ದಕ್ಷಿಣ ಭಾರತದ ಇತಿಹಾಸ ಪ್ರಸಿದ್ಧ ನಾಗಕ್ಷೇತ್ರ ಆಗಿರುವಂಥ ಕುಕ್ಕೆ ಸುಬ್ರಹ್ಮಣ್ಯ, ಜೊತೆಗೆ ಪ್ರಸಿದ್ಧ ಕ್ಷೇತ್ರ ಆಗಿರುವಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ, ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ, ಕದ್ರಿ ಮಂಜುನಾಥ, ಕುಡುಪು, ಅನಂತ ಪದ್ಮನಾಭ, ಈಗ ಎಲ್ಲ ದೇವಸ್ಥಾನಗಳಲ್ಲಿ ಸಮಯದ ಬದಲಾವಣೆಗಳನ್ನು ಮಾಡಲಾಗಿದೆ. ನಾವೀಗ ಸದ್ಯ ಮಂಗಳೂರಿನ ಹೊರವಲಯದಲ್ಲಿರುವಂಥ ಕುಡುಪು ಶ್ರೀ ಅನಂತ ಪದ್ಮನಾಭ ಕ್ಷೇತ್ರದಲ್ಲಿದ್ದೇವೆ. ಇಲ್ಲೂ ಅದೇ ರೀತಿಯಾಗಿ ಮಧ್ಯಾಹ್ನ 1 ಗಂಟೆಯ ಒಳಗೆ ಎಲ್ಲ ರೀತಿಯಾದಂಥ ಪೂಜೆ ಪುನಸ್ಕಾರಗಳು ಮುಗಿಯುತ್ತದೆ. ಆ ಬಳಿಕ ಸಂಜೆ ಗ್ರಹಣ ಬಿಟ್ಟಾಗ ಸುಮಾರು 7 ಗಂಟೆಯ ನಂತರ ಪೂಜೆ ಪುನಸ್ಕಾರಗಳೆಲ್ಲ ನಡೆದು ಆ ಬಳಿಕ ಶುದ್ಧೀಕರಣ ನಡೆದು ಆ ಬಳಿಕ ಭಕ್ತರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅದೇ ರೀತಿಯಾಗಿ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲೂ, ಇದು ಕುಕ್ಕೆ ಸುಬ್ರಹ್ಮಣ್ಯ ಪ್ರಮುಖ ನಾಗಕ್ಷೇತ್ರ ಆದರೆ 2ನೇ ನಾಗಕ್ಷೇತ್ರ ಈ ಕುಡುಪು ಅನಂತ ಪದ್ಮನಾಭ. ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲೂ ಬೆಳಿಗ್ಗೆ 8 ಗಂಟೆಗೆ ಮಹಾಪೂಜೆ ನಡೀತದೆ. ಬಳಿಕ 9 ಗಂಟೆಗೆ ಸಂಪೂರ್ಣವಾಗಿ ದೇವಸ್ಥಾನದ ಬಾಗಿಲನ್ನು ಕ್ಲೋಸ್ ಮಾಡಲಾಗುತ್ತೆ. ಆ ಬಳಿಕ ನೇರವಾಗಿ ಸಂಜೆ 7 ಗಂಟೆಗೆ ಬಾಗಿಲು ತೆರೆದು ದರ್ಶನಕ್ಕೆ ಭಕ್ತರನ್ನು ಬಿಡಲಾಗುತ್ತೆ. ಅದೇ ರೀತಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲೂ ಮಧ್ಯಾಹ್ನದ ಮಹಾಪೂಜೆ ನಡೆಸಿ 1 ಗಂಟೆಗೆ ದೇವಸ್ಥಾನವನ್ನು ಕ್ಲೋಸ್ ಮಾಡಲಾಗುತ್ತೆ. ಆ ಬಳಿಕ ಗ್ರಹಣ ಬಿಟ್ಟಾದ ಬಳಿಕ 7 ಗಂಟೆ ಸುಮಾರಿಗೆ ಮತ್ತೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ ಇಡೀ ಜಿಲ್ಲೆಯಲ್ಲಿರುವಂಥ ಎಲ್ಲ ದೇವಸ್ಥಾನಗಳಲ್ಲೂ, ಪ್ರಮುಖ ದೇವಸ್ಥಾನ ಸೇರಿದಂತೆ ಎಲ್ಲ ದೇವಸ್ಥಾನಗಳಲ್ಲೂ ಇದೇ ರೀತಿಯಾದಂತಹ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಭಕ್ತರಿಗೆ ದರ್ಶನಕ್ಕೆ ಜೊತೆಗೆ ಪೂಜೆ ಪುನಸ್ಕಾರಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅದೇ ರೀತಿ ಸಮಯದ ಬದಲಾವಣೆಗಳನ್ನು ಮಾಡಲಾಗಿದೆ. ಚಂದ್ರಗ್ರಹಣ ಇರುವಂಥ ಸಂದರ್ಭದಲ್ಲಿ ದೇವರಿಗೆ ವಿಶೇಷವಾದಂಥ ಪೂಜೆಗಳನ್ನು ಮಾಡಲಾಗುತ್ತೆ. ಚಂದ್ರಗ್ರಹಣ ಮುಗಿದ ಬಳಿಕ ನೇರವಾಗಿ ಶುದ್ಧೀಕರಣವನ್ನು ಮಾಡಿ ಹೋಮ ಹವನಾದಿಗಳನ್ನು ಮಾಡಿ ಆ ಬಳಿಕ ಪೂಜೆಯನ್ನು ಮಾಡಿ ದರ್ಶನಕ್ಕೆ ವ್ಯವಸ್ಥೆಗಳನ್ನು ಮಾಡುವಂಥ ಕೆಲಸಗಳನ್ನು ಇಡೀ ಜಿಲ್ಲೆಯಲ್ಲಿರುವಂಥ ಪ್ರಮುಖ ದೇವಸ್ಥಾನಗಳು ಸೇರಿದಂತೆ ಎಲ್ಲ ದೇವಸ್ಥಾನಗಳಲ್ಲಿ ಈ ರೀತಿಯಾದಂಥ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುಕ್ಪಾಲ್. ಗ್ರಹಣದ ಸಂದರ್ಭದಲ್ಲಿ ಸ್ಪರ್ಶ ಸ್ನಾನ ಅಂತೆಲ್ಲ ಮಾಡಲಾಗತ್ತೆ. ಈಗ ಬೆಂಗಳೂರಿನಲ್ಲಿರೋರ್ಗೆ ಅದು ಸಾಧ್ಯ ಆಗಲ್ಲ. ಉಟ್ಟ ಬಟ್ಟೆಯಲ್ಲೇ ಸ್ನಾನ ಮುಗಿಸಿ ಜಪ ತಪದಲ್ಲಿ ಅನುಷ್ಠಾನದಲ್ಲಿ ತೊಡಕೊಳ್ಬೇಕು ಅನ್ನೋದು ಒಂದಿರುತ್ತೆ. ಸೊ ಉಳಿದವರಿಗೆ ಏನೇನು ಆಯ್ಕೆಗಳಿರುತ್ತೆ? ಸ್ಪರ್ಶ ಸ್ನಾನದ ನಂತರ ಮೋಕ್ಷ ಸ್ನಾನವನ್ನು ಹೇಗೆ ಮಾಡಬೇಕು, ಯಾವುದರ ಆಚರಣೆಗಳು ಹೇಗಿರಬೇಕು ಅಂತ ತಿಳ್ಕೊಂಡಷ್ಟು ಕೂಡ ಇನ್ನಷ್ಟು ಕೌತುಕವನ್ನು ಸಾಮಾನ್ಯವಾಗಿ ಧರ್ಮಶಾಸ್ತ್ರ ಉಳಿಸ್ಕೊಂಡಿರುತ್ತೆ. ಪ್ರತಿ ಗ್ರಹಣದಲ್ಲೂ ಕೂಡ ಒಂದೊಂದು ಗ್ರಹಣ ಆದಾಗಲೂ ಪ್ರಕೃತಿಯಲ್ಲಿ ಅನೇಕ ಬದಲಾವಣೆಗಳಾಗಿದ್ದಾವೆ.